ಓಂ ನಮೋ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಕುಂಭರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಕೊನೆವರೆಗೂ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವೃದ್ಧಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಯಾರೆಲ್ಲ ಉದ್ಯೋಗ ಮಾಡ್ತಾ ಇದ್ದೀರಿ ಅವರಿಗೆ ಈ ಒಂದು ವರ್ಷದಲ್ಲಿ ಲಾಭಕರವಾಗಿರುತ್ತದೆ. ಇದರ ಜೊತೆಗೆ ನೀವೇನಾದರೂ ಒಂದು ಟೀಮ್ ವರ್ಕ್ ಲೀಡರ್ಶಿಪ್ನೆಲ್ಲ ಆಧಾರಿತವಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ನೋಡಿಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಬಿಸ್ನೆಸ್ ಮಾಡುವಂಥವ್ರು ಅನಾವಿಚಾರಕವಾಗಿ ಖರ್ಚು ವೆಚ್ಚ ಮಾಡ್ಲಿಕ್ಕೆ ಹೋಗ್ಬಿಡಿ. ಏನು ಮಾಡಿದ್ರೆ, ಏನು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಏನು ಲಾಭದಾಯಕವಾಗುತ್ತೆ ಅನ್ನೋದು ಯೋಚನೆ ಮಾಡಿ ನೀವು ಮುಂದುವರಿಬೇಕಾಗ್ತದೆ. ಇನ್ನು ನಿಮ್ಮ ಆರ್ಥಿಕ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಮೊದಲ ವರ್ಷದಲ್ಲಿ ನಿಮಗೆ ಸಾಕಷ್ಟು ಲಾಭವಾಗುವಂಥ ಸಂಗತಿಗಳು ಭಾಳ ಇದೆ. ಹಾಗಾಗಿ ಮೊದಲ ವರ್ಷ ಬಿಟ್ಟು ಅದಾದ ನಂತರ ನಿಮಗೆ ಸ್ವಲ್ಪ ಲಾಭದಾಯಕವಾಗಿ ಸಿಗುವಂಥ ಲಕ್ಷಣಗಳು ಬಹಳ ಇದೆ. ಹಾಗಾಗಿ ದುಡ್ಡು ಖರ್ಚು ವೆಚ್ಚಗಳು ನೋಡಿಕೊಂಡು ಉಪಯೋಗಿಸಿ. ಇನ್ನು ನಿಮ್ಮ ಆರ್ಥಿಕ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಮೊದಲ ಅರ್ಧ ವರ್ಷದಲ್ಲಿ ಸಾಕಷ್ಟು ಲಾಭವಾಗುವಂಥ ಸಾಧ್ಯತೆಗಳಿದೆ. ಅದಾದ ನಂತರ ನಷ್ಟಗಳು ಪ್ರಾರಂಭವಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಯೋಚನೆ ಮಾಡಿ ಮುನ್ನುಗ್ಗಿ. ಸದ್ಯದ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಆಗಲಿ, ಯಾವುದಾದ್ರೂ ಒಂದು ಹೂಡಿಕೆ ಮಾಡುವಂಥದ್ದು, ಯಾವುದಾದ್ರೂ ಒಂದು ಖರೀದಿ ಮಾಡುವಂಥದ್ದು ಯಾವುದೂ ಸಹ ಮಾಡುವಂಥದ್ದು ಬೇಡ. ಸಡನ್ ಆಗಿ ಯಾವುದೇ ಒಂದು ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡೋದು ಬೇಡ. ಯಾವುದೇ ವಿಚಾರ ಇದ್ರೂ ಯೋಚನೆ ಮಾಡಿ ಮುಂದುವರಿಯಿರಿ. ಇನ್ನು ಶಿಕ್ಷಣದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಈ ಒಂದು ವರ್ಷದ ವಿದ್ಯಾರ್ಥಿಗಳಿಗೆ ಟೆಕ್ನಾಲಜಿ ಹಾಗೂ ಸೈಕಾಲಜಿ ಆಧಾರದ ಮೇಲೆ ಶಿಕ್ಷಣದಲ್ಲಿ ಮುಂದುವರಿಯುವಂಥ ಸಾಧ್ಯತೆ ಬಹಳ ಇದೆ. ಅಥವಾ ನೀವೇನಾದರೂ ವಿದೇಶದಲ್ಲಿ ಶಿಕ್ಷಣ ಮಾಡುವಂಥ ಏನಾದರೂ ವಿಚಾರ ನಿಮ್ಮ ಮನಸ್ಸಲ್ಲಿ ಇದ್ದರೆ ಸೆಪ್ಟೆಂಬರ್ ನಂತರ ನೀವು ಅದರ ಬಗ್ಗೆ ಪ್ಲಾನ್ ಮಾಡುವಂಥದ್ದು. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಆದಷ್ಟು ಮನಸ್ಸನ್ನು ಶಾಂತವಾಗಿ ಹಿಡಿದುಕೊಳ್ಳಿ. ಮತ್ತು ಪ್ರಾಣಾಯಾಮ ಮತ್ತು ಪೌಷ್ಟಿಕ ಆಹಾರಗಳಿಂದ ನಿಮ್ಮ ಆರೋಗ್ಯವನ್ನು ಸುಖಕರವಾಗಿ ಇಟ್ಟುಕೊಳ್ಳಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಪ್ರೀತಿ ವಿಚಾರದಲ್ಲಿ ಇಬ್ಬರ ಮಧ್ಯದಲ್ಲಿ ಏನೋ ಒಂಥರ ಭಿನ್ನಾಭಿಪ್ರಾಯ, ಮನಸ್ಸಿಗೆ ಒಂದು ತಳಮಳ ಸೃಷ್ಟಿಯಾಗಿರುವಂಥದ್ದು. ಆಗ ಇಬ್ಬರು ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಂಡು ಮುನ್ನುಗ್ಗಿ ಅನ್ನುವಂಥ ವಿಚಾರದಿಂದ ನಾವು ಹೇಳ್ಬೋದು. ಇನ್ನು ಕುಟುಂಬದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಈ ಒಂದು ರಾಶಿಯ ವ್ಯಕ್ತಿಗಳ ಕುಟುಂಬದಲ್ಲಿ ಒಗ್ಗಟ್ಟು ಅನ್ನೋದು ಸ್ಥಿರವಾಗಿ ಇರುತ್ತೆ. ಆ ಒಗ್ಗಟ್ಟನ್ನು ಜೋಪಾನವಾಗಿ ಕಾಪಾಡಿಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕಾಗತ್ತೆ. ಈ ರಾಶಿಯವರಿಗೆ ಪರಿಹಾರ ತಿಳಿಸೋದಾಯಿತು ಅಂತ ಹೇಳಿದ್ರೆ, ಆದಷ್ಟು 9 ಶಕ್ತಿ ಪೀಠಗಳಿಗೆ ಸುತ್ತಾಡಿ ಅಲ್ಲಿ ನಿಮ್ಮ ಹೆಸರು ಬಲದಿಂದ ಅರ್ಚನೆ ಮಾಡಿಸಿದ ನಂತರ ಪ್ರತಿ ಬುಧವಾರ ಗಣಪತಿನ ಆರಾಧನೆ ಮಾಡಿ. ಇದಾಗಿತ್ತು ಕುಂಭರಾಶಿಯವರ 2026ರ ವರ್ಷ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.